ಕಡತ ಇಲ್ಲ ಎನ್ನುವಂತ ಅಪವಾದಗಳು ತಾಲೂಕಿನ ನೌಕರರು ಹೇಳುವಂತ ಈ ಸಂದರ್ಭದಲ್ಲಿ ನಮ್ಮ ತಾತ್ಕಾಲಿಕವಾಗಿ ಇದ್ದಂತ ಈ ಕಟ್ಟಡದ ಒಳಗಿರುವ ಕಡತಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡು ಬರೋಣ. ನಾ ಕೇಳುವಾಗ ನಮ್ಮಲ್ಲಿ ಕಡತ ಇಲ್ಲ, ಮೂಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಬಾಗಿಲು ಇಲ್ಲದ ಕಾರಣ ಅದನ್ನು ಓಪನ್ ಆಗಿರ್ತದೆ. ಇಲ್ಲಿ ಏನೇ ಚಟುವಟಿಕೆ ನಡೆದಿದೆ ನಮಗೆ ಗೊತ್ತಿರುವುದಿಲ್ಲ. ಹಳೆಯ ತಾಲೂಕು ಕಚೇರಿ ಮತ್ತು ಈಗ ಇರುವಂತಹ ಮಿನಿ ವಿಧಾನಸೌಧದ ಮಧ್ಯದಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಕಚೇರಿ ಬಂದಿತ್ತು. ಅದುವೇ ನಾವು ಈಗ ನಮ್ಮ ಹತ್ತಿರ ಇರುವಂತಹ ಈ ಕಚೇರಿ. ಹಳೆಯ ಕಚೇರಿಯಲ್ಲಿ ತಹಶೀಲ್ದಾರರು ನಿರ್ವಹಿಸುತ್ತಿರುವಂತಹ ಅದಕ್ಕೆ ಮಿನಿ ವಿಧಾನಸೌಧಕ್ಕೆ ಅದನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಆ ಹಳೆಯ ಕಚೇರಿಯನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಇಲ್ಲಿ ತಹಶೀಲ್ದಾರ್ಗಳು ಮತ್ತು ಎಲ್ಲ ನೌಕರರು ಸೇರಿಕೊಂಡು ಇಲ್ಲಿ ತನ್ನ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಕಚೇರಿ ಇದು. ಅದೇ ಮೇಲೆ ಮಿನಿ ವಿಧಾನಸೌಧ ನಿರ್ಮಾಣ ಆದ ನಂತರ ಈ ಹಳೆಯ ತಾತ್ಕಾಲಿಕವಾಗಿ ನಿರ್ಮಿಸಿದಂತಹ ಕಚೇರಿಯಿಂದ ಎಲ್ಲ ತಹಶೀಲ್ದಾರ್ಗಳು ನೌಕರರು ಎಲ್ಲ ಮಿನಿ ವಿಧಾನಸೌಧಕ್ಕೆ ಶಿಫ್ಟ್ ಆದ್ರು. ಆದರೆ ನಮ್ಗೀಗ ಒಂದು ಸಂಶಯ ಏನಂದ್ರೆ, ಈಗ ತಾತ್ಕಾಲಿಕವಾಗಿ ಇರುವಂತಹ ಈ ಕಚೇರಿಯ ಒಳಗೆ ಹಲವಾರು ಕಡತಗಳು ಈಗಲೂ ಇದೆ. ಆ ಕಡತಗಳು ಅದು ಪ್ರಾಮುಖ್ಯವಾದ ಕಡತಗಳ ಅಥವಾ ಅದು ಪ್ರಯೋಜನಕ್ಕೆ ಬಾರದಂತಹ ಕಡತಗಳ ಎನ್ನುವುದು ನಮಗೆ ತಿಳಿದಿಲ್ಲ. ಅದಲ್ಲದೆ ಕಡತ ಇಲ್ಲ ಎನ್ನುವಂತ ಅಪವಾದಗಳು ತಾಲೂಕಿನ ನೌಕರರು, ತಾಲೂಕಿನ ಉದ್ಯೋಗಿಗಳು, ತಾಲೂಕು ಪಂಚಾಯತ್ನ ಉದ್ಯೋಗಿಗಳು ಹೇಳುವಂತ ಈ ಸಂದರ್ಭದಲ್ಲಿ ಈ ಒಂದು ನಮ್ಮ ತಾತ್ಕಾಲಿಕವಾಗಿ ಇದ್ದಂತ ಈ ಕಟ್ಟಡದ ಒಳಗಿರುವ ಕಡತಗಳ ಬಗ್ಗೆ ಸ್ವಲ್ಪ ನೋಡಿಕೊಂಡು ಬರೋಣ. ಕಷ್ಟ ಆಗ್ತಾ ಇದೆ, ಬೆಕ್ಕು ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಸಾಮಾಜಿಕ ಕಾರ್ಯಕರ್ತರು ಆಗಿರುವಂತ ಸತೀಶ್ ಅರ್ಲ. ತಾವು ಈ ಬಗ್ಗೆ, ಈ ಕಡತಗಳ ಬಗ್ಗೆ ತಾವೇನು ಹೇಳ್ತೀರಿ ಸರ್? 30/4/2015 ಮಾನ್ಯ ತಹಶೀಲ್ದಾರ್ ಆಗಿರುವಂಥ ಅಂದಿನ ತಹಶೀಲ್ದಾರ್ ಪುರಂದರ ಹೆಗ್ಡೆ ಅವರ ಒಂದು ನೇತೃತ್ವದಲ್ಲಿ ನೂತನ ತಾಲೂಕು ಕಚೇರಿ ಶಿಲಾನ್ಯಾಸ ಆಗಿರುವಂಥ ಸಂದರ್ಭದಲ್ಲಿ ಈ ಒಂದು ತಾತ್ಕಾಲಿಕವಾಗಿರುವಂತಹ ಕಟ್ಟಡವನ್ನು ರಚನೆಯನ್ನು ಮಾಡಿ ಅದರಲ್ಲಿರುವಂಥ ಎಲ್ಲ ತಾಲೂಕು ಕಚೇರಿಗೆ ಸಂಬಂಧಪಟ್ಟಂಥ ಎಲ್ಲ ಕಡತಗಳನ್ನು ಇಲ್ಲಿ ಇಡಲಾಗಿದೆ. ನಾವು 22/10/2017 ನೂತನ ತಾಲೂಕು ಕಚೇರಿ ಲೋಕಾರ್ಪಣೆಗೊಂಡಿದೆ. ತದನಂತರ ನಾವು ನಮಗೆ ಬೇಕಾಗುವಂತಹ ಒಂದು ರೆಕಾರ್ಡ್ನಲ್ಲಿ ಕೇಳುವ ಅರ್ಜಿಯೊಂದಿಗೆ ನಾವು ಕೇಳುವ ಸಂದರ್ಭದಲ್ಲಿ ಕಡತಗಳು ಇಲ್ಲ, ನಮಗೆ ಪ್ರತಿಯೊಂದು ಅರ್ಜಿದಾರರಿಗೆ ಹಿಮ್ಮರವನ್ನು ಕೊಡುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತಿದ್ದಾರೆ. ನಾವು ಕೇಳುವಾಗ ನಮ್ಮಲ್ಲಿ ಕಡತ ಇಲ್ಲ, ಮೂಲ ದಾಖಲೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ತಾತ್ಕಾಲಿಕ ನೆಲವಾಗಿರುವಂತಹ ಈ ಕಟ್ಟಡದಲ್ಲಿ ನೋಡುವಾಗ ಬಹಳಷ್ಟು ಕಡತಗಳು ಇಲ್ಲಿ ರಾಶಿ ಬಿದ್ದಿರುತ್ತದೆ. ಅದರ ಜೊತೆಗೆ ಈ ಬೂತ್ ಬಂಗಲೆಯಾಗಿ ಕಾಣ್ತಿರುವಂತಹ ಈ ಬಂಗಲೆಯಲ್ಲಿ ವಿಷಪೂರಿತ ಹಾವುಗಳು, ಬೇಡದ ವಸ್ತುಗಳು ಇಲ್ಲಿ ಜಮವಾಗಿರುತ್ತದೆ. ಇದನ್ನು ದಯವಿಟ್ಟು ಮೇಲಧಿಕಾರಿಗಳು ಇದರ ಬಗ್ಗೆ ಗಮನವನ್ನು ಬಿಟ್ಟು ಇದನ್ನು ಆದಷ್ಟು ಬೇಗ ತೆರವುಗೊಳಿಸಿ ಒಂದು ಸುಂದರವಾದ ಬೀಸೋಡವನ್ನು ನಿರ್ಮಾಣ ಮಾಡಿಕೊಡಬೇಕಾಗಿ, ಜೊತೆಗೆ ಈ ಒಂದು ಕಟ್ಟಡಕ್ಕೆ ಯಾವುದೇ ಒಂದು ಭದ್ರತೆ, ಬಾಗಿಲು ಇಲ್ಲದ ಕಾರಣ ಅದನ್ನು ಓಪನ್ ಆಗಿರ್ತದೆ. ಇಲ್ಲಿ ಏನೇ ಚಟುವಟಿಕೆ ನಡೆದಿದೆ ನಮಗೆ ಗೊತ್ತಿರುವುದಿಲ್ಲ. ಹಾಗಾಗಿ ದಯವಿಟ್ಟು ಈ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನವನ್ನು ಬಿಟ್ಟು ಆದಷ್ಟು ಬೇಗ ಇದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನನ್ನ ವಿನಂತಿ. ಬೂತ್ ಬಂಗ್ಲೆ ಅಂತ ಇರುವಂತಹ ಈ ಕಟ್ಟಡವನ್ನ ಸಂಬಂಧಪಟ್ಟವರು ಆದಷ್ಟು ಬೇಗ ಅದಕ್ಕೆ ಬೇಕಾಗುವಂತ ಒಂದು ಮುಕ್ತಿಯನ್ನ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇವೆ ಈ ರೀತಿಯಲ್ಲಿ.